ನಮಸ್ಕಾರ. ಮುಂದೆ ಬನ್ನಿ, ಟ್ಯಾವ್ ಟ್ಯಾವ್ ಮುಂದೆ ಬನ್ನಿ. ಮಧ್ಯಾಹ್ನ ಕರೆಕ್ಟಾಗಿ 1:30 ಆಗಿದ ತಕ್ಷಣ ನೀವು ಟಿವಿ ಮುಂದೆ ಬಂದು ಕೂತ್ಕೊಳ್ತೀರಾ. ನಾನು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ತೀನಿ. ಸೊ ರೆಡಿನಾ? ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಸೊ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತಿನ ವಿಶೇಷವಾದ ಸ್ಟಾರ್ ಯಾರಪ್ಪ ಅಂದ್ರೆ, ಎಲ್ಲಿಂದ ಶುರು ಮಾಡ್ಲಿ? ನನಗೂ ಅವ್ರಿಗೂ ಸಿಕ್ಕಾಪಟ್ಟೆ ಸಿಮಿಲಾರಿಟೀಸ್. ಒಂದು, ನಾವಿಬ್ರೂ ಕರ್ನಾಟಕದಲ್ಲಿ ಹುಟ್ಟಿದೀವಿ, ಇಬ್ರು ಒಂದು ಸುಮಾರು ವರ್ಷಗಳು ಚಿಕ್ಕ ವಯಸ್ಸಲ್ಲಿ ಗಲ್ಫ್ ಅಲ್ಲಿ ಓದಿದ್ವಿ. ಎರಡನೇದು, ಅವಳು ತಮಿಳ್ ಪೊಣ್ಣು, ನಾನು ತಮಿಳ್ ಪೊಣ್ಣು, ಬಟ್ ಫುಲ್ ಕನ್ನಡಿಗಾಸ. ಹೇಗೆ ಅಂದ್ರೆ, ನಾನ್ ಕನ್ನಡ ಕಲ್ತು ರೇಡಿಯೋ ಜಾಕಿ ಆದೆ, ಅವಳು ಕನ್ನಡ ಕಲ್ತು ನಟಿ ಆದ್ಲು. ಇಲ್ಲಿಗೆ ಮುಗಿತಪ್ಪ ಸಿಮಿಲಾರಿಟೀಸ್ ಅಂತ ಅನ್ಕೊಂಡ್ರೆ, ಹೆಸರು ಸೇಮ್ ಟು ಸೇಮ್ ಆಗಿರ್ಬೇಕಾ? ನಾನೂ ಶ್ರುತಿ, ಅವಳೂ ಶ್ರುತಿ. ಸವಾರಿ 2 ಅನ್ನ ಹತ್ತಿ, ರಾಟೆ ಅನ್ನ ತಿರುಗಿಸಿ, ದ್ಯಾವ್ರೇ ಅಂತ ಹೇಳಿ, ಗೋಧಿ ಬಣ್ಣ ಸಾಧಾರಣ ಮೈಕಟ್ ಅಲ್ಲಲ್ಲ, ಗೋಧಿ ಬಣ್ಣ ಪರ್ಫೆಕ್ಟ್ ಮೈಕಟ್ ಇರುವ ಚೆಲುವೆ ನಮ್ಮ ಏಕೈಕ ಶ್ರುತಿ ಹರಿಹರನ್. ಕಮಾನ್, ಲೆಟ್ಸ್ ವೆಲ್ಕಮ್ ಹರ್. ಶ್ರುತಿ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಯಾರಮ್ಮ ನಿನ್ ಪರ್ಫೆಕ್ಟ್ ಮೈಕಟ್ಟು? ನೀನೆ. ಈ ಟೈಮಲ್ಲಿ ಎಲ್ರು ಯಾವ ಹಾಡನ್ನ ಹಾಡ್ತಾರ ಗೊತ್ತಾ? ಜಮ್ಮ 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 ಜಮ್. ಅಲ್ಲ 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 ಅಲ್ಲ, ಮತ್ತೆ ಯಾವುದು? ಶ್ರುತಿ ಸೇರಿದೆ, ಹಿತವಾಗಿದೆ. ಅಯ್ಯೋ, ಸಿಂಗಲ್ ಡಾಟರ್ ತಾವು, ನೀವು ಒಂದ್ ಲೈನ್ ಹಾಡ್ಬೇಕು. ಆಕ್ಚುಲಿ ಎಲ್ರು ಟಿವಿ ಸ್ವಿಚ್ ಆಫ್ ಮಾಡ್ಬಿಟ್ಟು ಹೊಡೋಗ್ ಬಿಡ್ತಾರೆ. ಬೇಡ ಬನ್ನಿ. ಶ್ರುತಿ, ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಈ ಡಬಲ್ ಶ್ರುತಿ ಮಧ್ಯೆ ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ನಾವು ಇಡೀ ಈ ಲೋಕಕ್ಕೆ ಬಂದಿರೋ ಒಂದ್ ಕಾರಣ ಇದ್ದಾರಲ್ಲ, ದ ಒನ್ ಸಿಂಗಲ್ ಪರ್ಸನ್ ಅಂತಾರಲ್ಲ, ಅಮ್ಮ, ದಿ ಹ್ಯಾಂಡ್ ದಟ್ ರಾಕ್ಸ್ ದ ಕ್ರೇಡಲ್ ರೂಲ್ಸ್ ದ ವರ್ಲ್ಡ್ ಅಂತ. ಕನ್ನಡದಲ್ಲಿ ಎಕ್ಸಾಕ್ಟ್ ಸೇಮ್ ಸೇಯಿಂಗ್ ಇದೆ. ಏನಂತ? ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನು ಆಳುತ್ತದೆ. ಅಬ್ಬಬ್ಬಬ್ಬಬ್ಬಬ್ಬಾ. ಹಂಗಂದ್ರೆ ಒಂದು ಕೆಲಸ ಮಾಡೋಣ, ಅಮ್ಮನ ಕೈ ರುಚಿನ ಟೇಸ್ಟ್ ಮಾಡೇ ಬರೋಣ. ಅಮ್ಮನ ಕರ್ಸ್ಕೊಳ್ಳೋಣ. ಎಸ್ ಎಸ್, ರೆಡಿ ರೆಡಿ. ನನ್ಗೆ ಹೊಟ್ಟೆ ಹಸ್ಬಿಡ್ತದೆ. ಹೆಸರಲ್ಲೇ ಲಕ್ಷ್ಮಿ, ಜಯಲಕ್ಷ್ಮಿ. ಅಮ್ಮ 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 ಐ ಲವ್ ಯು ಅಮ್ಮ ಅಮ್ಮ. ಇವಾಗ ಏನು ಅಂದ್ರೆ, ಅಮ್ಮಗೆ ಡಬಲ್ ಧಮಾಕ, 2 ಶ್ರುತೀಸ್. ಹೌದು. ಇವತ್ತಿನ ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಅಮ್ಮ ಸ್ಪೆಷಲ್ ಆಗಿ ಶ್ರುತಿಗೋಸ್ಕರ ಏನ್ ಮಾಡ್ತಾ ಇದ್ದೀರಾ? Stew. ಓಕೆ. You know, this is a special stew which is from Kerala. And ಅದರ ಜೊತೆಗೆ ನಾವು ಆಪಮ್ ಅಂತ ಒಂದು ಇದು ಕೂಡ ಮಾಡ್ತೀವಿ. ಅದು ದೋಸೆ ಥರ ಇಲ್ಲ, ಇಟ್ ಈಸ್ ಡಿಫ್ರೆಂಟ್. ಇಟ್ ಈಸ್ ಕಾಲ್ಡ್ ಆಪಮ್. ಮಲಯಾಳೀಸ್ ಆಲ್ ಓವರ್ ದ ವರ್ಲ್ಡ್ ಅವರಿಗೆ ಗೊತ್ತಿತ್ತು ಇದೇನಂತ. ಸೊ ನಾವು ಇವಾಗ ಟ್ರೈ ಮಾಡೋಣ, ಕನ್ನಡ ಆಡಿಯನ್ಸ್ಗೋಸ್ಕರ ಇದು ಹೆಂಗೆ ಮಾಡೋದು, ಈ ಟೇಸ್ಟ್ ಹೆಂಗಿರತ್ತೆ ಅಂತ ನೋಡೋಣ. ಓಕೆ, ಆಪಮ್ ಅಂಡ್ ವೆಜಿಟೇಬಲ್ ಸ್ಟ್ಯೂ. ನಾನಂತೂ ರೆಡಿ ಆಗಿದ್ದೀನಿ. ಶ್ರುತಿ, ಐ ಥಿಂಕ್ ನಾವಿಬ್ರು ಸ್ವಲ್ಪ ದೂರ ನಿಂತ್ಕೊಳ್ಳೋಣ. ಅಮ್ಮ ನಮ್ಮಿಬ್ರು ಕೆಲಸ ಕೊಡೋ ತರ ಇದೆ ಇವತ್ತು. ಎಸ್, ಕರೆಕ್ಟ್ ಅಲ್ಲ? ಹೌದು. ಗೆಟ್ ದಟ್ ಅಂತ. ಸೊ ಆಪಮ್ ಫಸ್ಟ್ ಮಾಡ್ತೀರಾ ಅಥವಾ ವೆಜಿಟೇಬಲ್ ಸ್ಟ್ಯೂ ಫಸ್ಟ್ ಮಾಡ್ತೀರಾ? ಸಿ, ಐ ವಿಲ್ ಸ್ಟಾರ್ಟ್ ವಿತ್ ವೆಜಿಟೇಬಲ್ ಸ್ಟ್ಯೂ ಓನ್ಲಿ. ಓಕೆ. ವೆಜಿಟೇಬಲ್ ಸ್ಟ್ಯೂ ಫಸ್ಟ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ನೋಡಿಬಿಟ್ಟು ಅದು ಇಟ್ಬಿಡೋಣ. ಅದು ಬೇಯಿಸುವಾಗ ವಿ ವಿಲ್ ಸ್ಟಾರ್ಟ್ ವಿತ್ ದ ಆಪಮ್ ಮಿಕ್ಸ್. ಓಕೆ. ಸೊ ಫಸ್ಟ್ ವೆಜಿಟೇಬಲ್ ಸ್ಟ್ಯೂಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಆಲೂಗಡ್ಡೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿರೋದು 3, ದೆನ್ 1 ಬಟ್ಲು ಬಟಾಣಿ, ಎಷ್ಟು ಬೇಕಾದ್ರೂ ಅದರಿಂದ ತಗೊಳ್ಬೋದು. ದೆನ್ ಕೋಕೋನಟ್ ಆಯಿಲ್, ಕೋಕೋನಟ್ ಮಿಲ್ಕ್, ದೆನ್ ಅರಿಶಿನ ಪುಡಿ, ಸಾಸಿವೆ, ಕರಿಬೇವು, ಸೋಮ್, ಮರಾಠ ಮೊಗ್ಗು, ಕೆಂಪು ಮೆಣಸಿನ್ಕಾಯಿ, ಇದು ಧನಿಯಾ, ಇದು ಗಸಗಸೆ, ಇದು ದಾಲ್ಚೀನಿ, ಚಕ್ಕೆ, ಸೊ ಉಪ್ಪು, ಕೋಕೋನಟ್, ಒಣ ಕೊಬ್ಬರಿ ಅಷ್ಟೇ. ಫ್ರೆಶ್ ಆಗಿದ್ರು ಪರವಾಗಿಲ್ಲ ಕೋಕೋನಟ್. ಓಕೆ ಓಕೆ. ಸೊ ನಾವು ಸ್ಟಾರ್ಟ್ ಮಾಡಿಬಿಡೋಣ. ನೀರು ಹಾಕ್ಬಿಟ್ಟು ಇದು ಬೇಯಿಸಕ್ಕೆ ಇಟ್ಬಿಡ್ತೀನಿ. ಆಮೇಲೆ ನಿಮ್ಗಿಬ್ರಿಗೇನು ನಾನು ಕೆಲಸ ಕೊಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಶ್ರುತಿ ಒಂದೊಂದು ಸತಿ ಇರೋದೇ ಇಲ್ಲ, ಸೊ ಇವತ್ತು ಅವಳೆಲ್ಲ ಕಲ್ತ್ಕೊಂಡು ಅವಳನ್ನು ಮಾಡಲಿ. ಶಿ ಇಸ್ ಅ ವೆರಿ ಗುಡ್ ಕುಕ್. ನಾವು ಸ್ಟಾರ್ಟ್ ಮಾಡಿಬಿಡೋಣ. ಎಸ್. ನೀರಲ್ಲ ಹಾಕ್ಲಮ್ಮ? ಆಲೂಗಡ್ಡೆ ಹಾಕ್ಬೇಕಾ? ಆಲೂಗಡ್ಡೆ ಫಸ್ಟ್ ಹಾಕಿ, ಬಟಾಣಿ ಅರ್ಧ ಹಾಕಿದ್ರೆ ಸಾಕಲ್ಲ? ಇವತ್ತು ಸಾಕು, ಬಿಕಾಸ್ ಇಟ್ ಶುಡ್ ಮ್ಯಾಚ್ ವಿತ್ ದ ಪೊಟೇಟೋಸ್. ಸೊ ಅದು ದೆನ್ ಈರುಳ್ಳಿ ಅದನ್ನು ಸೇರಿ ಹಾಕ್ಬೋದು ನೀವು.
ಸೊ 3 ಆಲೂಗೆಡ್ಡೆ, ಅರ್ಧ ಬಟಾಣಿ ಅಂಡ್ 2 ಈರುಳ್ಳಿ. 2 ಈರುಳ್ಳಿ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಇದಕ್ಕೆ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪುನು ಹಾಕಬೇಕು. ಎಷ್ಟು 1 ಚಮಚ ಚಿಟಿಕೆ ಹಾಕಿದ್ರೆ ಸಾಕಾ? ಚಿಟ್ಟಿಗೆ ಅಷ್ಟೇ. ಅಷ್ಟೇ. 1-1.5 ಸ್ಪೂನು ಉಪ್ಪು. ಯೂಶಲಿ ಉಪ್ಪು ಟೇಸ್ಟ್ ಪ್ರಕಾರ ಸ್ವಲ್ಪ ಜನಕ್ಕೆ ಜಾಸ್ತಿ ಬೇಕಾಗತ್ತೆ, ಸ್ವಲ್ಪ ಜನ ಕಮ್ಮಿ ಯೂಸ್ ಮಾಡ್ಕೊಳ್ತಾರೆ. ಆಮೇಲೆ ನಂಗೆ ತುಂಬಾ ಬೇಜಾರಾಗೋಯ್ತು, ಜಗಳ ಆಡ್ದೆ ಅಪ್ಪನ ಜೊತೆ. ನೋಡಿ ನಿನ್ನಿಂದ ನಾನು ಡಿಸ್ಕ್ವಾಲಿಫೈ ಆಗ್ಬಿಟ್ಟೆ ಅಂತ. ಸೊ ನಮ್ಮಪ್ಪ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಕೇಳಿದ್ರು ಪಾರ್ಟಿಸಿಪೇಷನ್ ಕೊಡ್ಬೇಕು ತಾನೇ ಅಂತ. ನಾನು ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್, ತುಂಬಾ ನನ್ನ ಮಗಳು ಮತ್ತೆ ಸ್ಪೋರ್ಟ್ಸ್ ಡೇ ಪಾರ್ಟಿಸಿಪೇಟ್ ಮಾಡಿಲ್ವಂತೆ. ಸೊ ಫಸ್ಟ್ ಪ್ರೈಸ್ ಏನು ಅಂತ ಕೇಳಿದ್ರು. ಎಲ್ಲರಿಗೂ ಕ್ಯಾರಿ ಅದು ಟಿಫಿನ್ ಬಾಕ್ಸ್ ಬರ್ತಿತ್ತಲ್ಲ ಕಲರ್ ದಟ್ ವಾಸ್ ದ ಫಸ್ಟ್ ಪ್ರೈಸ್. ಸೊ ಇಲ್ಲ ಹಂಗೆ ಕೊಡಕ್ಕಲ್ಲ, ಬರೀ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಪ್ರೈಸ್ ಮಾತ್ರ ಕೊಡೋದು ಅಂತ ಅವ್ರು ಹೇಳಿದ್ರು. ಸೊ ನಮ್ಮಪ್ಪ ಸ್ಕೂಲ್ಗೆ ಅರ್ಧ ದಿನ ರಜಾ ಡಿಕ್ಲೇರ್ ಮಾಡ್ಬಿಟ್ಟು ನಮ್ಮ ಅಜ್ಜಿ ಚೀಫ್ ಗೆಸ್ಟ್ ಮಾಡಿ ಅಷ್ಟು ಜನಕ್ಕೂ ಫಸ್ಟ್ ಪ್ರೈಸ್ ಅದನ್ನ ಶೂಟ್ ಮಾಡೋಕೆ ವಿಡಿಯೋಗ್ರಾಫರ್ ಬಂದಿದ್ರು. ಆಮೇಲೆ ಎಲ್ಲರೂ ಖುಷಿಯಾಗಿ ತೋತದ್ರು. ನಾನು ಒಬ್ಳೆ ಹತ್ಕೊಂಡು ಹೋಗಿ ಅಜ್ಜಿ ಹತ್ರ ಗಿಫ್ಟ್ ತಗೊಂಡಿದ್ದು. ಅದ್ರ ಪಿಕ್ಚರ್ ವಿಡಿಯೋ ಎವ್ರಿಬಡಿ ನೋಟಿಸ್ಡ್ ಬಿಕಾಸ್ ಶಿ ಡಿಡ್ಂಟ್ ಗೆಟ್ ಇಟ್ ಅಂತ ಅವರಪ್ಪ ಅರೇಂಜ್ ಮಾಡಿದ್ದಾರೆ. ಅಜ್ಜಿ ಪ್ರೈಸ್ ಕೊಡ್ತಾ ಇರೋದು ಅಂತ. ಒಂದು ತುಂಬಾ ಸಂತೋಷ ಅಂದ್ರೆ ಅಷ್ಟು ಸಣ್ಣ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಪುಟ್ ಮಕ್ಕಳು ಅವ್ರ ಅಷ್ಟು ಜನಕ್ಕೆ ಪ್ರೈಸ್ ಬಂತು. ಸೋ ಸ್ವೀಟ್ ಅಲ್ಲ. ಇವಾಗ ಒಲೆ ಹಚ್ಚಿ ಕುಕ್ಕರ್ ಅದಕ್ಕೆ ನೀರು ಹಾಕ್ಬಿಟ್ಟು ಕುಕ್ಕರ್ ಇಟ್ಟರೆ ನಾನು ಅದು ಉಂಡೆ ಉಂಡೆ ಮಾಡಿ ಅದ್ರಲ್ಲಿ ಇಡ್ತೀನಿ. ನೀರ್ ಹಾಕೋ ಕೆಲಸ ಮಾತ್ರ ನಾ ಮಾಡಲ್ಲಪ್ಪ. ಸರಿ, ನೀರು ಹಾಕಿ ನೀರು ಧಾರಾಳ ಇದಕ್ಕೇನು ತೊಂದರೆ ಇಲ್ಲ, ಪರವಾಗಿಲ್ಲ. ಸರಿ, ಇದು ಹಾಗೆ ಇಟ್ಬಿಟ್ರೆ ಅದೊಂದು ಎದ್ದು ಬರೋದಿಲ್ಲ. ಅದಕ್ಕೊಂಚೂರು ಎಣ್ಣೆ ಸವರ್ಕೊಂಡು ಆಮೇಲೆ ಅದ್ರ ಮೇಲೆ ಇಡಬೇಕು. ನಾವು 1 ಸ್ಪೂನ್ ಎಣ್ಣೆ ಹಾಕ್ಲಾ ಎಲ್ಲದಕ್ಕೂ? ಈಗ ಉಂಡೆ ಮಾಡಿ 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 ಇದರಲ್ಲಿ ಇಡೋದು. ಬೈ ದ ವೇ, ಈ ಉಂಡೆ ಮಾಡ್ತಾ ಮಾಡ್ತಾ ಸಂಯುಕ್ತಗೆ ಫುಲ್ ಬೇಜಾರಾಗಿ 3rd ಸ್ಟ್ಯಾಂಡರ್ಡ್ ಅಲ್ಲಿ ಸ್ಕೂಲ್ಗೆ ಹೋಗದೆ ಒಂದು ಕತೆ ಆಗಿತ್ತಂತ. ಯಾರಿಗಾದ್ರೂ ನೀವು ಮುಟ್ಟಿಗೆ ಇಟ್ರ? ಮುಟ್ಟಿಗೆ ಅಂತ ಇಡ್ಲಿಲ್ಲ, ಹೆದರಿಸ್ದೆ. ಅವಳು ರೇಗಿಸಿದ್ರು, ಅವಳು ಹತ್ಕೊಂಡ್ ಬಂದ್ಲು. ಯಾಕೆ ಪಾಪ ಅಳ್ತಿದೀಯಾ ಅಂದೆ. ಅದ್ ಯಾವ್ದೋ ಹುಡುಗ, ಅವನ ಹೆಸರು ಗೊತ್ತಿಲ್ಲ ನನಗೆ. ಸೂರಜ್ ಅಂತ. ಜ್ಞಾಪಕ ಬೇರೆ ಇದೆ ಅವಳಿಗೆ. ನಮ್ಮನೆ ಮುಂದಿನ ರೋಡಿನ ಹುಡುಗ ಅವನು. ಒಂದೇ ಆಟೋದಲ್ಲಿ ಹೋಗ್ತಾ ಇದ್ರು. ಅದಕ್ಕೆ ಅಂತ ಹತ್ಕೊಂಡ್ಬಂದ್ಲು. ನನ್ಗೆ ಏನಮ್ಮ ಅಂದೆ, ಸೂರಜ್ ಏನೋ ಅಂದ. ನಾಳೆ ಸ್ಕೂಲ್ ಅವ್ನ್ ಬಂದಿ ಅನ್ ಮನೆಗ್ ಫುಲ್ ಹೆದರ್ಕೊಂಡು, ನಾಳೆಯಿಂದ ಎಲ್ಲಾರು ಸಂಯುಕ್ತ ಸ್ಕೂಲಲ್ಲಿ ಅಕ್ಕ ಅಂತ ಕರಿಬೇಕು ಅಂತ. ನಾನ್ ಹಾಗೆ ಹೇಳಿದ್ದು ಅವನ್ಗೆ ಅಕ್ಕ ಅಂತ ಕರಿಬೇಕು, ಅವಳನ್ನೆಲ್ಲ ಹಂಗೆಲ್ಲ ಬೈದು ಗೀದು ರೇಗ್ಸಿ ಗಿಗ್ಸಿ ಮಾಡಬಾರ್ದು ಅಂತ. ಅವನು ಸ್ಕೂಲಲ್ಲಿ ಹೇಳಿ ಸ್ಕೂಲಲ್ಲಿ ಇದ್ದವರೆಲ್ಲ ಅವಳ ಅಕ್ಕ 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 ಅಂದ್ಬಿಟ್ಟು ನನ್ನ ಕಕ್ಕ ಅಂತ ಕರೆಯಕ್ ಶುರು ಮಾಡ್ಬಿಟ್ರು. ನಾ ಅದಿಂದ ಎಷ್ಟು ಬೇಜಾರ್ ಮಾಡ್ಕೊಂಡು 2-3 ದಿನ ಸ್ಕೂಲ್ಗೆ ಹೋಗ್ಲಿಲ್ಲ ನಾನು. ಅದಾದ್ಮೇಲೆ ಅದಲ್ಲ, ಇನ್ನೊಂದ್ ದಿನ ಇನ್ನೊಬ್ಬ ರೇಗಿಸ್ತಿದ್ದ. ಅದನ್ನ ಅಮ್ಮಂಗ್ ಹೋಗ್ಬಿಟ್ಟು ಮತ್ತೆ ಅಜ್ಜಿಗೆ ಹೋಗ್ಬಿಟ್ಟು ಹೇಳಿದ್ದಕ್ಕೆ ಅವ್ನ್ ಬರ್ಲಿ ಮಾಡ್ತೀನಿ ತಾಳಿ ಅಂತ ಮನೆಗ್ ಬಂದ. ಅವ್ನ್ ನೋಡಿದ್ರೆ ಇಷ್ಟಿದ್ದ. ಸೊ ಇಬ್ರು ಅವ್ನ ನೋಡ್ಬಿಟ್ಟು ರೋಡಲ್ಲಿ ಅವ್ನ್ ನೋಡ್ತಾ ಜೋರಾಗಿ ನಗಕ್ ಶುರು ಮಾಡ್ಬಿಟ್ರು. ಯಾರಿಗೂ ಅರ್ಥ ಆಗಿಲ್ಲ ಯಾಕೆ ಹಿಂಗೆ ಆಗ್ತಾ ಇದಾರಂತೆ. ಏನೇ ಅವ್ನ ಕೈಯಲ್ಲಿ ಬಯಸ್ಕೊಂಡಿದ್ಯಾ, ನಿಂಗ್ ನಾಚಿಕೆ ಇಲ್ವಾ ಅನ್ಬಿಟ್ಟು ನಂಗೆ ಅವಮಾನ ಮಾಡ್ಬಿಟ್ರು. ಹೆಂಗ್ ಬೈಯದ, ಇವಳು ಇಷ್ಟ ಜೋರಾಗಿದ್ದಾಳೆ ಪಾಪ, ಪುಟ್ಟಕ್ಕಿಷ್ಟಿದ್ದಾಳೆ ಬೆಳ್ಳಗೆ, ಹೆಂಗ್ ಬೈಯೋದು ಅವನೇ. ಅದೆಲ್ಲ ನಮ್ಮ ಅಜ್ಜಿ ಅವ್ರ ಟೀಚರ್ಗೆ ಕೋಲ್ ತಗೊಂಡ್ ಹೊಡೆದಿದ್ದಾರೆ. ಅವಾಗ ಅಜ್ಜಿ ಟೀಚರ್ಗೆ ಕೋಲ್ ತಗೊಂಡ್ ಹೊಡೆದಿದ್ ಕತೆ. ಟೀಚರ್ ಅಲ್ಲ, ಹೆಡ್ ಮಾಸ್ಟರ್. ಗಡ ನಾನಿಲ್ಲಿ ಏನಾಯ್ತು ಅಂದ್ರೆ 4:15 ಆಗೋಗಿತ್ತು ಮನೆಗೆ ಹೋಗೋ ಟೈಮ್. ಅವಾಗೆಲ್ಲ ಆ ಸ್ಕೂಲಲ್ಲಿ ನಮ್ದು ಗುರುಕುಲ ಅಂತ ಇದು ಹಲಿಗೆ ಹಾಕಿರ್ತಾರ ಮಳೆ ತರ, ಅದ್ರ ಮೇಲೆ ಕೂತಿದ್ವಿ ಎಲ್ಲ. ಕ್ಲಾಸ್ ಎಲ್ಲ ಆಯ್ತಲ್ಲ, ಇನ್ನೇನು ಮನೆಗೆ ಹೋಗೋ ಹೊತ್ತು. ಅದು ನನ್ನ ಹತ್ರ ಒಂದು ಹೊಸ ಥರದ ಬ್ಯಾಗ್ ಇತ್ತು. ಅದಕ್ಕೊಂದು ಇದು ಚಿಲ್ಕ, ಅದಕ್ಕೊಂದು ಬೀಗ ಎಲ್ಲ ಇತ್ತು. ವಾವ್, ಎಲ್ಲ ಹಾಕಿಟ್ಕೊಂಡು ನಾನು ಇನ್ನೇನು ಮನೆಗೆ ಹೋಗೋಣ ಅಂತ ಕೂತಿದ್ದೆ. ಇನ್ನೊಂದು 5-10 ಮಿನಿಟ್ಸ್ ಇತ್ತಷ್ಟೇ. ಅಪರೂಪಕ್ಕೆ ಯಾರಾದ್ರೂ 1ನೇ ಕ್ಲಾಸ್ ಹೆಡ್ ಮಾಸ್ಟರ್ ಬರ್ತಾರ, ಹೆಡ್ ಮಾಸ್ಟರ್ ಬಂದ್ಬಿಟ್ಟು ನಾನು ಇವಾಗ ಉಕ್ತ ಲೇಖನ ಕೊಡ್ತೀನಿ, ಎಲ್ಲರೂ ಬರೀರಿ ಅಂದ್ರು. ನನಗೆ ಉಕ್ತ ಲೇಖನದ ಪ್ರಾಬ್ಲಮ್ ಏನಿರಲಿಲ್ಲ. ಸರಿ ಬರೆಯೋಣ ಅಂತ ಎಲ್ಲಿ ಬೀಗ ತೆಗೆದು ಚಿಲ್ಕ ತೆಗೆದು ಅವರೆಲ್ಲ ಅದೇನೋ ರಾಮನು ಹೋಗುತ್ತಾನಂತೇನೋ ಹೇಳ್ತಾ ಇದ್ದಾರೆ. ನಾನು ತೆಗಿತಾ ಇದ್ದೇನೆ. ಹೇಯ್, ಇನ್ನೂ ಬರೀತಾ ಇಲ್ವಾ ನೀನು? ಏನ್ ಮಾಡ್ತಾ ಇದ್ದೀಯ ಅಂತ ಅವ್ರು ಚಾವಟಿ ಇಟ್ಕೊಳ್ಳೋರು ಅವರು. ನಾನು ನೋಡಿದ್ದೆ ಸ್ವಲ್ಪ ದೊಡ್ಡ ಹುಡುಗರನ್ನೆಲ್ಲ ಹಂಬಕ್ ಕಟ್ಬಿಟ್ಟು
ತೆಗೆದು ಬಾರಿಸೋರು. ಇನ್ನೇನು ಹೊಡಿತಾರೆ ಅಂತ ಭಯ ಹೋಗೈತೆ ನನಗೆ. ಭಯಕ್ಕೆ ಕೊಡ್ತಿದ್ದು, ಧೈರ್ಯಕ್ಕೆಲ್ಲ ಹೊಡ್ತಿದ್ದು. ಇವಾಗ ಬೆಕ್ಕನ್ ಕಾರ್ನರ್ ಮಾಡಿದ್ರೆ ಇದು ಮೇಲ್ ಬೀಳುತ್ತಲ್ಲ, ಆ ಥರ ಹಿಂಗೆ ಮಾಡ್ತಾ ಇದ್ರು. ನಂಗೆ ತುಂಬ ಭಯ ಆಗೈತೆ ಹೊಡಿತಾರೆ ಅಂತ. ಆ ಚೌಟಿ ಕಿತ್ಕೊಂಡೆ, ಪಾಪ ಕಚ್ಚೆ ಪಂಚೆ ಹಾಕೋತಾ ಇದ್ರು. ಮೊಣಕಾಲ್ವರೆಗೂ ಕಾಣಿಸ್ತಾ ಇತ್ತು. ತೆಗೆದು ಒಂದು ಬಾರಿಸ್ದೆ, ಬ್ಯಾಗ್ ತಗೊಂಡೆ, ಮನೆಗೆ ಓಡ್ಬಿಟ್ಟೆ. ಆಮೇಲೆ ಮತ್ತೆ ಆ ಸ್ಕೂಲ್ಗೆ ಹೋಗ್ಲಿಲ್ಲ. ಮತ್ತೆ ವಾಪಸ್ ಹೋಗ್ಲೇ ಇಲ್ಲ. ಬೇರೆ ಸ್ಕೂಲ್ ಸೇರ್ತೀನಿ. ಎಸ್ಕೇಪ್ ಒಂದೇ ಸತಿ. ನಿಮ್ಮನ್ನ ಅವ್ರು ಮರ್ತೇ ಇರಲ್ಲ. ವಿಸಿಲ್ ಮಾಡ್ತಾ ಇದೆ. ಲೈಟ್ ಆಗಿ ನಿಮ್ಮನ್ನ ನೋಡಿ ವಿಸಿಲ್ ಹೊಡಿತಾ ಇದೆ ಅಜ್ಜಿ ಬಾಜಿ. ಆಯ್ತಾ 12 ಮಿನಿಟ್ಸ್ ಓಪನ್ ಮಾಡೋಣ ಬನ್ನಿ ಮತ್ತೆ. ಆಹಾ, ಕಲರ್ ಯೆಲ್ಲೋ ಕಲರ್, ನೋಡಕ್ಕೆ ಇಡ್ಲಿ ತರಾನೇ ಇದೆ. ಸೊ ಇದ್ರ ಜೊತೆಗೆ ಏನಾದ್ರು ಬೇಕಾ ಅಥವಾ ಹಂಗೆ ಸ್ವಾಹ ಇಲ್ಲ, ಮಾಡಲ್ಲ? ಹಾಗೆ ತುಪ್ಪ ಹಾಕೊಂಡು ತಿನ್ಬೋದು. ಕೆಲವ್ರಿಗೆ ಇಷ್ಟ ಇದೆ, ಯಾವ್ದಾದ್ರು ಸಾಸು ಗೀಸೋದು ಹಾಕೋಬಹುದು. Okay. ಬಟ್ ಅದು ಬೇಕಾಗಿಲ್ಲ ಅನ್ಸುತ್ತೆ. ಇದ್ರಲ್ಲೇ ರುಚಿ ಖಾರ ಎಲ್ಲ ಇರೋದ್ರಿಂದ ಇದನ್ನ ಹಂಗೆ ಸ್ವಾಹ ಮಾಡ್ಬೋದು. ಒಳ್ಳೆ ಅಪೆಟೈಟ್ ಇದ್ರೆ ಒಂದ್ 3-4 ಬ್ಯಾಟಿಂಗ್ ಮಾಡ್ಬೋದು. ತುಂಬಾ ಒಳ್ಳೇದು, ಹೊಟ್ಟೆಗೆ ತುಂಬದಾಗಿರುತ್ತೆ. ಸೊ ತುಪ್ಪ ಸವರದ ಅದ್ರ ಮೇಲೆ ಅಂತ ಕೇಳಿ. ಶೋರ್ ಅಲ್ಲಿದೆ ನೋಡಿ ತುಪ್ಪ. ಕಡುಬು ಥರನೇ ಮಾಡೋದ್ರಿಂದ ಅಲ್ವಾ? ಗಣೇಶನ್ ತುಂಬಾ ಇಷ್ಟ ಕೂಡ. ಹಾಗಾಗಿ ಘಮ್ ಅಂತ ಇದೆ. ಯೂಶಲಿ ನಾವು ವೇಟೇ ಮಾಡಲ್ಲ. ಈ ತರ ರೆಡಿ ಆಗಿದ ತಕ್ಷಣ ಕಬ್ಳಾಯಿಸೋದೇ ನಮ್ ಕೆಲಸ. ಬಟ್ ಇದನ್ನ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ದುಃಖದ ಮಾಹಿತಿ, ದುಃಖದ ಸಂಗತಿ. ಯಾವ್ದಪ್ಪ? ನೀವ್ ಹೇಳಕ್ ತುಂಬಾ ಕಷ್ಟ ಪಡ್ತೀರಂತೆ. ನಿಮ್ ಮಗಳಿಗೆ ಏನಾದ್ರೂ ಒಂದು ದುಃಖದ ವಿಷಯ ಹೇಳ್ಬೇಕು ಅಂದ್ರೆ ಕಣ್ಣೀರ ಧಾರೆ ಅಂದೆ. ಕಣ್ಣೀರ ಧಾರೆ ಅಂದ್ರೆ ಇಬ್ರು ಇಲ್ಲಿ ಕಾಮಿಡಿ ಮಾಡ್ತಾ ಇದೀರ, ನಗ್ತಾ ಇದೀರಾ. ನಮ್ ಸುದ್ದದ ವಿಚಾರನ. ಅಯ್ಯೋ ದೇವ್ರೆ, ಅವಳ ಹತ್ರ ಮಾತ್ರ ಯಾವ್ದಾದ್ರು ಸೀರಿಯಸ್ ವಿಚಾರನ ಹೇಳ್ಬೇಕಾದ್ರೆ ಅವಳ ಮಖ ನೋಡ್ಬಾರ್ದು. ಅಂದ್ರೆ ಅವ್ಳಿಗೆ ಯಾರಿಗಾದ್ರು ತೊಂದರೆ ಇದೆ, ಸಂತೋಷ ಅಂತಲ್ಲ, ನಗು ತಡ್ಕೊಳಕ್ಕಾಗಲ್ಲ. ಪಕ್ಕದ ಮನೆಯವ್ರ ಕಾಲ್ ಮುರ್ದೋಯ್ತು ಅಂತ ಹೇಳ್ಬೇಕು ಅಂದ್ರೆ ಯು ಹ್ಯಾವ್ ಟು ಕಂಪೋಸ್ ಯೋರ್ ಸೆಲ್ಫ್. ಆಮೇಲೆ ಅಮ್ಮಗ್ ಫೋನ್ ಮಾಡ್ಬಿಟ್ಟು, ಸುಧಾ ನೋಡಮ್ಮ ದಯವಿಟ್ಟು ನಗ್ಬೇಡ ಅನ್ನತ್ತೆ ಫಸ್ಟು. ಅಷ್ಟ್ರಲ್ಲಿ ನಮ್ಮ ಅಮ್ಮ ಜೋರಾಗಿ ನಗಕ್ ಶುರು ಮಾಡ್ತಾರೆ. ಯು ಕಾಂಟ್ ಗಿವ್ ಮೈ ಮಾಮ್ ಎನಿ ಸಾರ್ಟ್ ಆಫ್ ಬ್ಯಾಡ್ ನ್ಯೂಸ್. ನಗಕ್ ಶುರು ಮಾಡ್ಬಿಡ್ತಾರೆ ಜೋರಾಗಿ. ಅಮ್ಮ ನಗಕ್ ಶುರು ಮಾಡ್ರೆ, ಅಜ್ಜಿ ನಗಕ್ ಶುರು ಮಾಡ್ರೆ, ನಾವು ಇಡೀ ಮನೆ ಏನು ಏನ್ ತಿಳ್ಕೊಬೇಕು. ನಂಗೆ ಅಷ್ಟು ಮಾತ್ರ ಕಾಲ್ ಮುರಿತಲ್ಲ ಅಂತ ಇವ್ರಿಗೆ ಇಷ್ಟು ಸಂತೋಷನ ಅಂತ ಹೇಳಲ್ವಾ? ತುಂಬಾ ಹುಚ್ಚು ಅಂದ್ಬಿಟ್ಟು ಡಿಮಾಂಡ್ ಬಟ್ ಬರಲ್ಲ, ಹೋಣ ಒಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಲ್ಲೂ ಬೇಜಾನ್ ಜನ ಇರ್ತಾನೆ, ಅಲ್ಲೂ ಅಡ್ಗೆ ಮಾಡ್ಬಿಟ್ಟು ಆರಾಮಾಗಿರೋಣ.